ಏನ ಯಶೋದ, ಯಾಕೆ ಹಿಂಗೆ ಟೆನ್ಷನ್ನಲ್ಲಿ ಓಡಾಡ್ತಾ ಇದೀಯಾ? ಹೋದ ಸಲಿನೂ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ, ಆದರೆ ಕೊನೆ ಗಳಿಗೆನಲ್ಲಿ ನಮ್ಮ ಪ್ಲ್ಯಾನ್ ಎಲ್ಲ ಎಡವಟ್ಟಾಗಿ ಎಂಗೇಜ್ಮೆಂಟು ಆಗೋಯ್ತು. ಈ ಸಲ ಹಾಗೆಲ್ಲ ಏನೂ ಆಗಬಾರ್ದು ರಾಚಮ್ಮ. ಈ ಸಲ ಹಂಗಾಗತ್ತ ಬಿಡು. ಕಬ್ಬುಣ ಚೆನ್ನಾಗಿ ಕಾದಿದೆ. ನಾವು ಹೆಂಗೆ ಬಡಿತೀವೋ ಹಂಗೆ ಶೇಪ್ ತಗೊಳುತ್ತೆ. ಒಂದಂತೂ ಕ್ಲಿಯರ್ ರಾಚಮ್ಮ, ತೊಟ್ಲನ್ನು ನಾವೇ ತುಬ್ಬಬೇಕು, ಮಗುನ ಚಿವುಟೋದು ನಾವೇ. ಈ ವ್ರತದ ಬಗ್ಗೆ ಐಡಿಯಾ ಕೊಟ್ಟಿರೋದು ನಾವೇ, ವ್ರತನ ನಿಲ್ಲಿಸ್ಬೇಕಾಗಿರೋದು ನಾವೇನೆ. ಇದು ನಮ್ಮ ಕರ್ತವ್ಯ ಅಷ್ಟೇ. ಈ ಥರ ಒಳ್ಳೆ ಕೆಲಸ ಮಾಡೋಕೆ ತಾನೇ ನಾವು ಬಂದಿರೋದು. ಸಂಜೆ ಬಾಲು ಬರ್ತಾನೆ. ಅವನು ಬರುವಷ್ಟರಲ್ಲಿ ಖೇಲ್ ಖತಮ್, ದುಕಾನ್ ಬಂದ್, ಕಲ್ಯಾಣಿನೂ ಇಲ್ಲ, ಮದುವೆನೂ ಇಲ್ಲ, ಎಲ್ಲ ಮುಗಿದೋಗುತ್ತೆ. ನೀವು ಹೇಳಿದ ಎಲ್ಲ ತಯಾರಿನೂ ನಾನು ಮಾಡಿದ್ದೀನಿ. ಆದರೆ ಈ ಹಳೆ ಕಾಲದ ಪ್ಲ್ಯಾನು ವರ್ಕೌಟ್ ಆಗುತ್ತಾ? ನೋಡಿ ಯಶೋದ, ಈಗ ಎದುರಾಗಿರೋ ಸಮಸ್ಯೆಗೆ ಹಿತ್ಲು ಗಿಡನೇ ಮದ್ದು. ಡೂಪ್ಲಿಕೇಟ್ ಪೂಜಾರಿಗಳಿಗೆ ಪ್ಯಾಟ್ರನ್ ಕರೆಕ್ಟಾಗಿ ಹೇಳಿಬಿಡು. ಆಮೇಲೆ ಇಲ್ಲಿ ಬಂದು ಮಂತ್ರ ಹೇಳಿದ ಥರ ಉಚ್ಚಾರಣೆ ಮಾಡಿದ್ರಾಯ್ತು. ಯಾವಾಗ ಏನೇನು ಹೇಳಬೇಕು, ಏನೇನು ಮಾಡಬೇಕು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಅವನೊಬ್ಬ ಒಳ್ಳೆ ನಟ. ನಾವು ಕೊಟ್ಟಷ್ಟು ದುಡ್ಡೇ ಇಸ್ಕೊತಾನ ಅವನು. ಅಯ್ಯೋ, ದುಡ್ಡಿನ ಮನೆ ಹಾಳಾಗೋಯ್ತು ಯಶೋದ. ಮೊದಲು ಕೆಲಸ ಆಗಬೇಕು ಅಷ್ಟೇ. ನಾನು ಒಂದ್ಸಲ ಆ ಡೂಪ್ಲಿಕೇಟ್ ಪೂಜಾರಿ ಹತ್ರ ಮಾತಾಡಬೇಕು. ಆಮೇಲೆ ಆಟ ಶುರುವಾಗಲಿ. ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು. ಸರಿ, ಮತ್ತೆ ನಡೀರಿ, ಅವರು ಬಂದಿರ್ತಾರೆ. ವ್ರತದ ಬಗ್ಗೆ ಅದೇನೇನು ಹೇಳಬೇಕು ನೀವೇ ಹೇಳ್ಬಿಡಿ. ಬನ್ನಿ. ನಡಿ. ಅಕ್ಕ, ನೀನು ಒಳಗೆ ಹೋಗಿರು, ನಾನು ಪಾರ್ಕ್ ಮಾಡಿ ಬರ್ತೇನೆ. ಯಾವನವನು? ಏ ಕೊಟ್ರು, ಕುಡ್ತಿದ್ ಜಾಸ್ತಿ ಆಯ್ತಾ? ಕಣ್ಸಲ್ವಾ? ಇನ್ನೂ ಗೊತ್ತಾಗಬೇಕಲ್ವಾ? ಕರೆಕ್ಟಾಗಿ ಪಾರ್ಕ್ ಮಾಡ್ಬೇಕು ತಾನೆ. ನೀನು ನೀಟಾಗಿ ಬ್ರೇಕ್ ಹಾಕ್ಬೇಕು. ಬ್ರೇಕ್ ಇದ್ದಿರೋದಕ್ಕೆ ಹಾಕಿರೋದು, ಇಲ್ಲ ಅಂದ್ರೆ ಹಂಗೆ ಹೊಡೆದಿದ್ರೆ ಎಗರೋಗ್ತಿತ್ತೀನಿ ಆಟೋ. ಅದೇನ್ ಗಾಡಿ ಓಡಿಸ್ತೇ ಏನೋ, ಒಳ್ಳೆ ಗೂಳಿ ತರ ನುಗ್ತೀಯ. ಅಲ್ಲ, ಆಕ್ಸಿಡೆಂಟ್ ಮಾಡೋದನ್ನ ಏನಾದ್ರೂ ಸೈಡ್ ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಹೆಂಗೆ? ನಾಲಿಗೆಗೆ ಬ್ರೇಕ್ ಹಾಕಿದ್ರೆ ಸರಿ, ಇಲ್ಲಾಂದ್ರೆ ಹಂಗೆ ಗುದ್ದು ಬಿಡ್ತೀನಿ. ಹಾ, ಅಲ್ಲಿವರೆಗೂ ನಾನೇನ್ ಕಡ್ಲೆಪುರಿ ತಿಂತ ಕೂತಿರ್ತೀನ? ದಾರಿ ತಪ್ಪಿ ದೇವಸ್ಥಾನ ಕಡೆ ಬಂದಾಗ್ಲೇ ಗೊತ್ತಾಯ್ತು ಇವತ್ತು ಯಾವ್ದೋ ಒಂದು ಆಕ್ಸಿಡೆಂಟ್ ಮಾಡೇ ಮಾಡ್ತೀಯಾ ಅಂತ. ಹೇಳ್ರಿ ನಿಮ್ಮ ಮಾತಿ ಅರ್ಥ. ನಮ್ಮಂತ ಸಭ್ಯಸ್ಥರು ದೇವಸ್ಥಾನಕ್ಕೆ ಬರ್ಬಾರ್ದಾ? ಪಾಠ ಪ್ರವಚನಗಳನ್ನ ಕೇಳಲೇಬಾರ್ದಾ? ಸಭ್ಯಸ್ಥರು ಬರ್ಬೋದು, ಆದ್ರೆ ನಿಮ್ಮಂತವ್ರು ಬರಬಾರ್ದು ಅಂತ. ಫಾಲೋ ಗಿಲ್ಲ ಮಾಡ್ತಿದ್ಯಾನ? ಹೆಲೋ, ಹಿಂದೆಯಿಂದ ಬಂದು ಗುದ್ದಿದ್ ನೀನು, ಸೊ ಫಾಲೋ ಮಾಡ್ತಿರೋದು ನೀನು. ಮಿರರಲ್ಲಿ ನಾನು ಬರ್ತಿರೋದನ್ನ ನೋಡಿ ಬ್ರೇಕ್ ಹಾಕಿರ್ತೀಯ, ಅದಕ್ಕೆ ಬಂದು ಗುದ್ದಿದ್ದೀನಿ. ಕರ್ಮ. ಅದೇನೋ ಬೆರಳು ಕೊಟ್ರೆ ಹಸ್ತಾನೆ ನುಂಗ್ತಾರೆ ಅಂತಾರಲ್ಲ, ಹಂಗಾಯ್ತು ನಿನ್ ಕತೆ. ಒಂದು ಮಾತಾಡಿದ್ರೆ 100 ಮಾತಾಡ್ತೀಯಲ್ಲ. ಮಾತೇರಿ ನಮ್ಮ ಮಂಡ್ವಾಳ. ಅದ್ ಸರಿ, ಏನ್ ಈ ಕಡೆ ಬಂದಿದ್ದು? ಭಕ್ತೆ, ನನ್ನ ಹೆಸರು ಹೇಳ ನೋಡೋಣ. ಕೃಷ್ಣ. ಜನರಿಗೆ ಕಷ್ಟ ಎಲ್ಲಿರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಮಹಾಭಾರತದಲ್ಲಿ ಕೃಷ್ಣ ಹೇಳಿಲ್ವಾ? ಈ ಕಲಿಯುಗದ ಕೃಷ್ಣನೂ ಅಷ್ಟೇನೆ, ಎಲ್ಲಿ ಕಷ್ಟ ಇರುತ್ತೋ ಅಲ್ಲಿ ಇರ್ತಾನೆ. ಒಗಟೊಗಟಾಗಿ ಮಾತಾಡ್ದು ಅಂದ್ರೆ ನಿನಗೆ ಭಾರಿ ಇಷ್ಟ ಅಲ್ವಾ? ಭಗವಂತನ ಮಾತೆ ಹಾಗೆ. ಒಗಟುಗಳನ್ನ ಬಿಡ್ಸ್ಕೊಳ್ಳೋದು ಭಕ್ತಾದಿಗಳ ಕೆಲಸ. ಹಾ ಭಕ್ತೆ, ನಾನಿನ್ ಬರ್ಲೆ? ಇವನೊಬ್ಬ. ಪುರೋಹಿತ್ರೆ, ಹೇಳಿದೆಲ್ಲ ಜ್ಞಾಪಕ ಇದೆ ತಾನೆ? ಖಂಡಿತ ಜ್ಞಾಪಕ ಇದೆಯಮ್ಮ. ರಾಚಮ್ಮ, ಪೂಜಾರೆ ಅವ್ರು ಬಂದರು. ಶುರು ಹಚ್ಕೊಳ್ಳಿ ನೀವು, ಸರಿನಾ? ಬಂದ್ರಮ್ಮ, ಪುರೋಹಿತರ ಆಶೀರ್ವಾದ ತಗೊಳ್ಳಿ. ಇದನ್ನೆಲ್ಲ ಮನೇಲಿ ಹೇಳ್ಕೊಟ್ಟಿಲ್ವ ನಿಮಗೆ? ಹಾಂ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ಒಳ್ಳೇದಾಗಲಿ. ಪುರೋಹಿತ್ರೆ ಹೇಳಿ, ಮುಂದಿನ ಕಾರ್ಯಕ್ರಮ ಎಲ್ಲ ಏನು ಅಂತ. ನೋಡಮ್ಮ, ಮುಂದೆ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂಥ ಶುಭ ಕಾರ್ಯ ಈ ವ್ರತದ ಮೇಲೆ ನಿಂತಿದೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚು ಕಡಿಮೆ ಆಗಬಾರ್ದಮ್ಮ. ಹಾಗೇನಾರು ಆದ್ರೆ ದೊಡ್ಡ ಅಪಾಯನೇ ಕಾದಿದೆ. ವ್ರತದ ಬಗ್ಗೆ ಏನೇನು ಹೇಳಿದ್ದೀವೋ ಅದು ಕಟ್ಟುನಿಟ್ಟಾಗಿ ನಡಿಬೇಕು, ಚಾಚು ತಪ್ಪದೆ ಪಾಲಿಸಬೇಕು. ನೋಡಮ್ಮ, ವ್ರತ ನಾವು ಹೇಳ್ದಂಗೆ ನಡಿಬೇಕು. ಇದು ತುಂಬಾ ಕಟ್ಟುನಿಟ್ಟಿನ ಸಂಪ್ರದಾಯ. ಹೌದೌದು, ಪುರೋಹಿತರು ಹೇಳಿದ ಹಾಗೆ ಆಗಬೇಕು. ವ್ರತ ಮಾಡುವಾಗ ದೇಹ ಮನಸ್ಸು ಎಲ್ಲ ತದೇಕ ಚಿತ್ತವಾಗಿರ್ಬೇಕು. ಪುರೋಹಿತರು ಹೇಳಿದಲ್ಲ ಅರ್ಥ ಆಯ್ತೇನಮ್ಮ?
ಮದುವೆ ಹುಡುಗಿ ಇಲ್ಲಿ ನೋಡು ಕಲ್ಯಾಣಿ, ಇದು ಅಷ್ಟು ಸುಲಭವಾದ ವ್ರತ ಅಲ್ಲ. ತುಂಬ ಸುಸ್ತಾಗುತ್ತೆ, ಕುಗ್ಸುತ್ತೆ. ಆದರೂ ದೇವರು ನಮ್ಮ ಕಡೆ ಒಲಿಬೇಕು ಅಂತಂದರೆ ಇದನ್ನೆಲ್ಲ ಅನ್ಕರಣೆ ಮಾಡಲೇಬೇಕಾಗುತ್ತಮ್ಮ. ಯೋಚನೆ ಮಾಡಬೇಡ, ಸರಿ ಹೋಗುತ್ತೆ. ಸರಿ ಹೋಗೋವರೆಗೂ ನಾವು ನಿಮ್ಮ ಜೊತೆಗೆ ಇರ್ತೀವಿ. ಎಲ್ಲ ವ್ಯವಸ್ಥೆನೂ ಮಾಡಿದ್ದೀವಿ. ನೀನು ವ್ರತ ಮುಗಿಸೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು, ಸರಿನಾ? ಪುರೋಹಿತ್ರೆ ಸುಮ್ಮನೆ ನಿಂತು ಬಿಟ್ರಲ್ಲ, ಮುಂದಿನ ಕಾರ್ಯಕ್ರಮ. ವ್ರತ ಹಿಡಿಯೋರು ಮೊದಲು ಶುದ್ಧವಾಗಿರಬೇಕು. ನೀವು ಹೋಗಿ ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡು ಬನ್ನಿ. ಹೌದೌದು, ಬೇಗ. ನಾವೆಲ್ಲ ಅಲ್ಲಿ ರೆಡಿ ಮಾಡ್ಕೊಂಡಿರ್ತೀವಿ, ಬೇಗ ಶುದ್ಧವಾಗಿ ನಡಿ. ಅಕ್ಕ, ನೀನೇನು ಟೆನ್ಷನ್ ಆಗ್ಬೇಡ. ಈ ವ್ರತನ ಆರಾಮಾಗಿ ಮಾಡಿ ಮುಗಿಸ್ತೀಯ. ಇವ್ರು ಹೇಳೋದು ನೋಡ್ತಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಅನಿಸ್ತಿದೆ ಕಣೆ. ಅಕ್ಕ, ನೀನು ಒಳ್ಳೆ ಮನಸ್ಸಿಂದ ವ್ರತ ಮಾಡ್ತಿದ್ಯಾ. ಇನ್ ಮುಂದೆ ನೋಡ್ತಾ ಇರು, ನಿನ್ನ ಅದೃಷ್ಟ ಮನೆ ಅದೃಷ್ಟ ಹೆಂಗ್ ಬದಲಾಗುತ್ತೆ ಅಂತ. ಎಲ್ಲ ಡಬಲ್ಲು, ಪ್ರೀತಿ ಡಬ್ಬಲ್ಲು, ಬಿಸ್ನೆಸ್ ಡಬ್ಬಲ್ಲು, ಸಂತೋಷ ಡಬ್ಬಲ್ಲು. ನನ್ನ ಮಾತು ನಂಬಕ್ಕ. ನೀನು ಯಾರಿಗೋಸ್ಕರ ಈ ವ್ರತ ಮಾಡ್ತಿದ್ಯಾ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಈ ವ್ರತ ಶುರು ಮಾಡು. ಎಲ್ಲ ಕಡ್ಡಿ ಮುರಿದಂಗಾಗುತ್ತೆ. ನೀನು ಧೈರ್ಯವಾಗಿ ಬಾ. ಅಚ್ಚಾ ಅಚ್ಚಾ ದಾರಿ ಬಿಡಿ, ದಾರಿ ಬಿಡಿ. ಅಚ್ಚಾ ಅಚ್ಚಾ ದಾರಿ ಬಿಡಿ, ದಾರಿ ಬಿಡಿ. ಅಚ್ಚಾ ಅಚ್ಚಾ ದಾರಿ ಬಿಡಿ, ದಾರಿ ಬಿಡಿ. ಏನಪ್ಪ, ಯಾರು ಬರ್ತಾನೆ ಇಲ್ಲ. ನಾಯಿ ಓಡಿಸಿದ ಹಾಗೆ ಅಚ್ಚ ಅಚ್ಚ ಅಂತ ಇದ್ದೀಯಾ? ಮಹಾಸ್ವಾಮಿಗಳು ಬರ್ತಿದ್ದಾರೆ ತಾಯಿ, ದಯವಿಟ್ಟು ದಾರಿ ಬಿಡಿ. ನಾನು ಎಷ್ಟೊಂದು ಸ್ವಾಮೀಜಿಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ಆದರೆ ಈ ಥರ ಯಾರು ಹೇಳಿದ್ ನೋಡೇ ಇಲ್ವಲ್ಲ. ಯಾರ್ರೀ ನಿಮ್ಮ ಸ್ವಾಮೀಜಿ? ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕೆ ಅಂತಾನೆ ಬರ್ತಿರೋ ಉತ್ತರ ಭಾರತದ ಸ್ಪೆಷಲ್ ಸ್ವಾಮೀಜಿ. ಅವ್ರ ಹೆಸರು ಶಿವನು ಸ್ವಾಮೀಜಿ ಅಂತ. ಬಂಬಂ ಭೋಲೆನಾಥ್. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಲ್ಲ. ಸಮಸ್ಯೆ ಇದೆ ಅಂದ ತಕ್ಷಣ ಅವ್ರು ಖಂಡಿತ ಬರ್ತಾರೆ. ಅಲ್ಲಿ ನೋಡಿ. ಬಂ ಬಂ ಭೋಲೆನಾಥ್. ಯಾರದು? ನಮಗೆ ದಾರಿ ಬಿಡದಂತಹ ದೂರ್ತರು. ಇವರೇ ಗುರುಗಳೇ. ಹೆಣ್ಣಂದರೆ ಬರೀ ಹೆಣ್ಣಲ್ಲ, ಪಕ್ಕದಲ್ಲಿ ವಯಸ್ಸಾಗಿರೋ ಹೆಣ್ಣು ಕೂಡ ಇದೆ. ಇವರಿಬ್ಬರು ಯಾರೆಂದು ಈ ಅವಿವೇಕನ ವಿವೇಕಕ್ಕೆ ತಿಳಿದಿದೆ. ನಾವು ಯಾರು, ನಾವು ಬಂದಿರೋ ಕಾರ್ಯ ಏನು ಅಂತ ನಿಮಗೆ ಗೊತ್ತಾ? ಗೊತ್ತು ಅಂದ್ರೆ ಗೊತ್ತು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ.